ದಯವಿಟ್ಟು ಜಾಯ್ನ್ ಆಗಬೇಕು. ಈ ಫ್ರೇಮ್ ಇನ್ನೂ ಸ್ಪೆಷಲ್ ಆಗುತ್ತೆ. ಎಸ್ ಮ್ಯಾಮ್ ಪ್ಲೀಸ್. ಮತ್ತೊಮ್ಮೆ ಚಪ್ಪಾಳೆ ಬರಲಿ ಅನುಪ್ರಭಾಕರ್ ಅವರಿಗೆ. ಗೀತಾ ಮ್ಯಾಮ್ ಜೀವಮಾನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಶಿವಣ್ಣ ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಅವರು ನಿಮ್ಮ ಮುಂದೆ ಈ ಥರ ನಿಂತಿದ್ದಾರೆ, ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂದರೆ ಅದೆಲ್ಲ ನಿಮ್ಮಿಂದನೇ ಮಾತ್ರ ಸಾಧ್ಯ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಸದಾ ಇದೆ, ಇದು ಮುಂದೆನೂ ಇರುತ್ತೆ ಅಂತ ನನಗೆ ಗೊತ್ತು. ಆದ್ದರಿಂದ ನಾನು ಏನು ಹೇಳಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಇದು ಯಾಕಂದರೆ 125ನೇ ಚಿತ್ರ ಆ್ಯಂಡ್ ನಾನು 2 ಫಿಲಮ್ ಮಾಡಿರೋದಷ್ಟೇ ನಾನು ಮಾಡಿರೋದು, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಸೊ ಅವ್ರಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ಅವರ ಎಲ್ಲ ಸಮಯದಲ್ಲಿ ಅವ್ರದ್ದು ಹೆಲ್ತ್ ವಿಷಯ ಆದಾಗ ಮತ್ತು ಈ ಫಿಲಮ್ಸ್ ಇಷ್ಟೊಂದು ಫಿಲಮ್ಸ್ ಅವ್ರು ಮಾಡಿರೋದು ಎಲ್ಲ ನಿಮ್ಮಿಂದ ಮಾತ್ರನೇ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವಿನ್ನರ್ಸ್ ದಯವಿಟ್ಟು ಇರಬೇಕು ಒಂದು ಗ್ರೂಪ್ ಫೋಟೋಗಾಗಿ. ಹಾಗಾಗಿ ಶಿವಣ್ಣ, ನಿಮ್ಮ ಎನರ್ಜಿಯಿಂದ ನಮ್ಮಂತಹ ಪ್ರತಿ ಸಿನಿ ಪ್ರೇಮಿಗಳಿಗೆ ಎನರ್ಜಿಯನ್ನ ನೀವು ಪ್ರತಿ ಸಲ ಪಾಸ್ ಮಾಡ್ತೀರಾ. ಆ್ಯಂಡ್ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಯಾರೆಲ್ಲ ಸಿನಿ ಪ್ರೇಮಿಗಳಿದಾರೋ ಅವರೆಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೇಝಿಂಗ್ ಜರ್ನಿಯಿಂದಾಗಿ ನಮ್ಮೆಲ್ರಿಗೂ ಖಂಡಿತವಾಗಿಯೂ ಪ್ರೇರಣೆ ಸಿಕ್ಕಿದೆ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೇಳ್ದ ನಾನು ಎನರ್ಜಿ ಕೊಟ್ಟೆ ಅಂತ ಇಲ್ಲ, ನನಗೆ ಎನರ್ಜಿ ಕೊಟ್ಟರೆ ಅವರು. ಯಾಕಂದರೆ ಅವ್ರು ಕೊಟ್ಟರೆ ನಾನು ಆಡೋಕ್ಕಾಗೋದಿಲ್ಲ ಅಂದರೆ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಮನಮೇಶ್ ಹುಡುಗಿ ಶೂಟಿಂಗ್ ನಡೀತಾ ಇತ್ತು. 2 ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಮನಮೇಶ್ ಹುಡುಗಿ ಶೂಟಿಂಗ್, ಅಲ್ಲಿ ಹುಲ್ ಮೆದೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಗೌರಿ ಮಗು. ಅಲ್ಲಿ ಜನ ಫುಲ್ಲ ನಿಂತಿದ್ದಾರೆ. ನಾನು ಮೂಮೆಂಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹುಲ್ ಮೆದೆ ಮೇಲಿಂದ ಒಂದು ಪೋಸ್ ತಗೊಂಡು ಜಂಪ್ ಮಾಡಬೇಕು. ಆ ಪ್ರೋತ್ಸಾಹ ನೋಡಿ ನಾನು ತುಂಬ ಮೈಮರ್ತು ಆಡಿ ಅದ್ರ ಮೇಲಿಂದ ಆ ತಡಿ ಆರಿ ಕೆರಡೆ ಬಿದ್ದು ಫ್ರ್ಯಾಕ್ಚರ್ ಆಯಿತು ಕಾಲು. ಆಯಿತಾ? ಆದ್ರೂ ಶೂಟಿಂಗ್ ಮಾಡಿದೆ. ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ, ಅದೇ ಈ ಚಪ್ಪಾಳೆನೇ ನನಗೆ ಇಲ್ಲಿವರೆಗೂ ಐ ಥಿಂಕ್ ಇಟ್ ಮೇಡ್ ಮಿ ಟು ಕಮ್. ನನಗೆ ಎನರ್ಜಿ ಕೊಟ್ಟಿದ್ದೆ ಅದು. ಅದಾದಮೇಲೆ ನಾನು ಮಾಡಲೇಬೇಕು ಅಂತ ನನಗೆ ಯಾತಕ್ಕೆ ಹಂಗೆ ಅನಿಸಿದೆ ಅಂದರೆ, ಬಿಕಾಸ್ ಆ ಚಪ್ಪಾಳೆ ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅದಾದಮೇಲೆ ಜನಗಳ ಚಪ್ಪಾಳೆ ಇದೆಯಲ್ಲ, ಆ ಸೌಂಡ್ ಕೇಳ್ತಾರೆ, ಆಡ್ತಾ ಇರ್ಬೇಕು ಅಷ್ಟೇ. ಅದು ಯಾವ ವೇದಿಕೆ ಆಗಲಿ, ಚಿಕ್ಕ ವೇದಿಕೆನೋ ದೊಡ್ಡ ವೇದಿಕೆನೋ, ಯಾವ ವೇದಿಕೆ ಆಗಲಿ, ಚಿಕ್ಕ ಫಂಕ್ಷನ್ ಆಗಲಿ, ಜನಗಳಿಗೆ 2 ಸ್ಟೆಪ್ ಹಾಕಿ ಅಂದರೆ 2 ಸ್ಟೆಪ್ ಹಾಕೇ ಹಾಕ್ತೀನಿ. ಯಾಕಂದರೆ ಇವಾಗ ಬೇಡ, ಅದೇ ಹೇಳೋದು. ಸ್ವಲ್ಪ ಚಾನ್ಸ್ ಕೊಟ್ಟರೆ ನೋಡಿದ್ರೆ ಅದಕ್ಕೆ ಅಷ್ಟೊಂದು ಇನ್ನೇನಿಲ್ಲ. ಎನರ್ಜಿ ಕೊಟ್ಟಿದ್ದೆ ಅವರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಜನ್ಮ ಕೊಟ್ಟ ಅಪ್ಪಾಜಿ ಅಮ್ಮ, ವರ್ಧಣ್ಣವರು, ಉದಯ್ ಶಂಕರ್ ಅವರು, ಸಂಗೀತಂ ಶ್ರೀನಿವಾಸರಾವ್ ಅವರು, ಹಾಗೂ ನನ್ನ ತೀಡಿ ಇಷ್ಟರ ಮಟ್ಟಿಗೆ ಒಂದು ಸ್ಟಾರ್ ಆಗಿ ಮಾಡಿದವರು ಇಡೀ ನಮ್ಮ ಇಂಡಸ್ಟ್ರಿಯವರು ಎಲ್ಲರೂ ಇದ್ದಾರೆ. ಇಲ್ಲಿ ಹಂಸಲೇಖ ಅವರು ಇದ್ದಾರೆ. ಅದು ಅವರು ಒಂದು ಅವಾರ್ಡ್ ಅನೌನ್ಸ್ ಮಾಡಿದ ಫಸ್ಟ್ ಅವಾರ್ಡ್ ನನಗೆ ಬರ್ತಿರೋದು. ನನಗೆ ಅದು ಖುಷಿಯಾದ ವಿಷಯ, ಹೆಮ್ಮೆಯಾದ ವಿಷಯ. ಯಾಕಂದರೆ ನನಗೆ ಫಸ್ಟು ಜಾಸ್ತಿ ಸಿನಿಮಾ ಮ್ಯೂಸಿಕ್ ಮಾಡಿರೋದು ಹಂಸಲೇಖ ಅವರು. ಒಂದೊಂದು ಲಿರಿಕ್ಸ್ ನೆನೆಸ್ಕೊಂಡ್ರೆ ಅವಾಗ ಐ ಡೋಂಟ್ ನೋ ವಾಟ್ ಟೈಪ್ ಆಫ್ 100% ಅಮೇಝಿಂಗ್ ಲಿರಿಕ್ಸು. ಜಗವೇ ಒಂದು ರಣರಂಗ, ಅದಕ್ಕಿಂತ ಬೇಕಾಗಿಲ್ಲ. ಅದಾದಮೇಲೆ ತಂಗಿ ಕೈ ಹಿಡಿದ್ರೆ ಸಾಕು, ಹಿಟ್ಟು ಪಿಕ್ಚರ್ ಅಷ್ಟೇ, ಮಾತಾಡೋಂಗಿಲ್ಲ. ಇನ್ನು ದುನಿಯಾ ವಿಜಯ್ ಅಷ್ಟೇ, ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ. ಅನುಪ್ರಭಾಕರ್ ಇದ್ದಾರೆ, ಹೃದಯ ಮೂಲಕ ಶಿ ಗಾಟ್ ಇಂಟ್ರಡ್ಯೂಸ್ಡ್. ಅದಾದಮೇಲೆ ಗಣೇಶ್ ಜೊತೆಲಿ ಯಾವಾಗಲೂ ನಡೀತಾ ಇರ್ತೀನಿ, ಯಾವಾಗಲೂ ಇರ್ತೀನಿ, ಫ್ರಂಟಲ್ಲಿ ಇರ್ತೀನಿ. ಜೊತೆಲಿ ಮಾಡಿಲ್ಲ ಸಿನಿಮಾ, ಒಂದು ಮಾಡಬೇಕಂತ ಬಂದಿದೆ. ಅದು ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಅದು 100% ನಾವು ಮಾಡ್ತೀನಿ. ಆ್ಯಂಡ್ ಶ್ಯಾಮ್ ಅವರು ಯಾವಾಗಲೂ ತುಂಬ ನನಗೆ ಹಳೆಯ ದೋಸ್ತವ್ರು. ಯಾವಾಗಲೂ ಅಷ್ಟೇ ತುಂಬ ಎಂತೂಸಿಯಾಸ್ಟಿಕ್ ಇರ್ತಾರೆ. ಈ ಅವಾರ್ಡ್ ಫಂಕ್ಷನ್ ಮಾಡಬೇಕಾದ್ರೂ ಅಷ್ಟೇ. ಇದು ಸ್ಟಾರ್ಟ್ ಆಗ್ಬೇಕಾದ್ರೆ ಬಂದು ಕೇಳಿದಾಗ ಭಾಳ ಖುಷಿ ಆಯ್ತು. ಆಮೇಲೆ ಅವ್ರು ಮಾಡ್ತಿರೋ ಒಂದು ಕಾರ್ಯಗಳಿದೆಯಲ್ಲ, ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. 90 years ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ಬುಕ್ ಮಾಡಿದ್ದಾರೆ. ಅದು ಭಾಳ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಆ 90th ಇಯರ್ ಫಂಕ್ಷನ್ನು ಮಾಡಬೇಕಾಗಿತ್ತು, ಅದೇನೋ ಮಾಡೋಕ್ಕಾಗಿಲ್ಲ. ಬಟ್ ನಾನು ಹೇಳಿದ್ದೀನಿ, ಖಂಡಿತ ಮಾಡೋಣ, ಅದನ್ನು ನಾವಿದ್ದೀವಿ ಜೊತೆಲಿ ಅಂತ ಹೇಳಿದ್ದೀವಿ ನಾವು ಅವ್ರಿಗೆ. 100% ಮಾಡೇ ಮಾಡ್ತೀವಿ ಅದನ್ನು. ಯಾಕಂದರೆ ಅಷ್ಟೊಂದು ಅವರು ಒಂದು ಇಂಟ್ರೆಸ್ಟ್ ತೋರಿಸಿದಾಗ ನಾವು ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು ಕಾಳಜಿ, ನಾವು ಒಂದು ಆ್ಯಕ್ಟರ್ ಆಗಿ ನಾವು ಜೊತೆಲಿ ಎಲ್ಲರೂ ಇರ್ತೀವಿ ಅಂತ ನಾನು ಹೇಳಕ್ಕೆ ಭಾವಿಸ್ತೀನಿ. ಆ್ಯಂಡ್ ಇನ್ಯಾರಿದ್ದಾರೆ, ಐ ಥಿಂಕ್ ಇವರು ಅಷ್ಟೇ. ಆಲ್ಮೋಸ್ಟ್ ಇವಾಗ 1-2 ತಿಂಗಳಿಂದ ಅವ್ರ ಮುಖನೇ ನೋಡ್ತಾ ಇದ್ದೀವಿ. ಅವರು ಪಾಪ ನಿಜವಾಗ್ಲೂ ನಮಗೂ ಆ ಭಾಗ್ಯ ಇರಬೇಕಮ್ಮ. ನಿಜವಾಗ್ಲೂ
ಇಲ್ಲ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡ್ತಾರೆ. ಶಮೀರ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಂಕರ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಗೀತನ ಬಗ್ಗೆ ಹೇಳಂಗಿಲ್ಲ, ಯಾಕಂದರೆ ನನ್ನ ಜೀವ, ನನ್ನ ಲೈಫು. ಯಾಕಂದರೆ ಎಲ್ರಿಗೂ ಒಬ್ಬ ತಾಯಿ ಅಂತ ಹೇಳ್ತಾರೆ. ನನಗೆ ನನ್ನ ಜೀವನದಲ್ಲಿ 4-5 ತಾಯಿಗಳಿದ್ದಾರೆ. ಒಂದು ನಮ್ಮ ತಾಯಿ, ಇನ್ನೊಂದು ನಾಗತ್ತೆಯವರು, ಇನ್ನೊಂದು ನಮ್ಮ ಅವ್ವ ಅಂದರೆ ನಮ್ಮ ಅಪ್ಪಾಜಿಯವ್ರ ತಾಯಿ, ಇನ್ನೊಂದು ನಮ್ಮ ಅತ್ತೆ ಮಗಳಿದ್ದಾರೆ ಗೀತಾ ಅಂತ, ನನಗಿಂತ ಒಂದು 2 ವರ್ಷ ದೊಡ್ಡವರು. ಅವರು ಇನ್ನೊಂದು ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬಂದ್ಬಿಟ್ಟು ಗೀತಾ. ಸೊ ಇವರೆಲ್ಲರೂ ನನ್ನ ಲೈಫ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ. ಈ ಜೀವ ಹಿಂಗೆ ನಿಂತಿದೆ ಅಂದರೆ ಅದೆಲ್ಲ ಇವರಿದು 5 ಜನ. ಆ್ಯಂಡ್ ಈಗ ರೀಸೆಂಟ್ ಡೇಸ್ಲಂತೂ ನಿಮಗೆ ಗೊತ್ತು, ಆ್ಯಂಡ್ ಶಿ ಹಸ್ ಬೀನ್ ಅ ಬಿಗ್ ಪಿಲ್ಲರ್ ಫಾರ್ ಮಿ. ಇಡೀ ಇಂಡಸ್ಟ್ರಿ, ಇಡೀ ಮೀಡಿಯಾ ಇರ್ಬೋದು, ಆ್ಯಂಡ್ ಕ್ರಿಟಿಕ್ಸ್ ಅವಾರ್ಡ್ ಮಾಡಿದ್ರು ಇವರು ಶ್ಯಾಮ್ ಸುಂದರ್. ಯಾವಾಗಲೂ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ, ಐ ಡೋಂಟ್ ನೋ, ನಾನು ಆ ಪ್ರೀತಿ ವಿಶ್ವಾಸ ಹೆಂಗೆ ತೀರಿಸ್ತೀನಿ ನಂಗೆ ಗೊತ್ತಿಲ್ಲ. ಬಟ್ ಯಾವಾಗಲೂ ಶಿವಣ್ಣ ಇರ್ತಾನೆ ಅವ್ರ ಜೊತೆಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಇದಾಗಲಿ 100%. 100 years ಬೇಡಮ್ಮ, ಇನ್ನೊಂದು 10 ವರ್ಷ ಚೆನ್ನಾಗಿ ಬದುಕಿದ್ರೆ ಸಾಕು ಬಿಡಿ. ಚೆನ್ನಾಗಿ ಹ್ಯಾಪಿಯಾಗಿ ಬದುಕೋಣ ಅಷ್ಟೇ. ಹ್ಯಾಪಿಯಾಗಿ ಬದುಕೋಣ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇವಾಗ ಎಷ್ಟು ಮಟ್ಟಿಗೆ ಹೋಗಿದೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಇವರಿದ್ದಾರೆ, ನಮ್ಮ ನಾಗೇಂದ್ರ ಪ್ರಸಾದ್, ಬನ್ನಿ ನೀವು ಬನ್ನಿ, ಮೇಲ್ ಬನ್ನಿ ಪ್ಲೀಸ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ದ ಅವಾರ್ಡ್. ಎಲ್ಲ ವಿನ್ನರ್ಸು ಬರಬೇಕಂತ ದಯವಿಟ್ಟು ಬನ್ನಿ ಪ್ಲೀಸ್. ಎಸ್, ನಿಮ್ಮಿಂದ ಪ್ರಶಸ್ತಿಗೆ ಮತ್ತಷ್ಟು. ಆಮೇಲೆ ಹಂಸಲೇಖ ಅವ್ರ ವೈಫ್ ಅವ್ರು ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಹಾಗೂ ಅವ್ರ ಮಗ ಅಲಂಕಾರ ಬಂದ, ತುಂಬ ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗಣೇಶ್. ಥ್ಯಾಂಕ್ ಯು ವಿಜಿ. ಆಲ್ ವಿನ್ನರ್ಸ್ ಬರೋದಕ್ಕೂ ಮುನ್ನ ಹಂಸಲೇಖ ಸರ್, ಕೊನೆಯದಾಗಿ ನಿಮ್ಮ ಮಾತು. ಎಲ್ರಿಗೊಂದು ಬೆಸ್ಟ್ ವಿಶಸ್ ಪ್ಲೀಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.